ನಮಸ್ಕಾರ ಫ್ರೆಂಡ್ಸ್. ಆಲ್ಮೋಸ್ಟ್ ಇಯರ್ ಎಂಡಲ್ಲಿದ್ದೀವಿ. ನೀವು ಎಲ್ಲೆಲ್ಲಿ ಟ್ರಿಪ್ ಹೋಗಿದ್ರಿ? ಕರ್ನಾಟಕದಲ್ಲಿ ಟ್ರಿಪ್ ಹೋಗಿದ್ರಾ ಇಲ್ವಾ ಔಟ್ ಆಫ್ ಕರ್ನಾಟಕ ಹೋಗಿದ್ರಾ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಸಲ ನಾವು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಮ್ಯಾರೇಜ್ ಫಂಕ್ಷನ್ಗೆ ಹೊನ್ನಾವರಕ್ಕೆ ಹೋಗಿದ್ವಿ. ಹೊನ್ನಾವರದಲ್ಲಿ ಇದು ಬಾಸ್ಕೇರಿ ಅನ್ನೋ ಊರು. ಈ ಕೇರಿ ತುಂಬ ಚೆನ್ನಾಗಿದೆ. ಮುಂದೆನೇ ತೋಟ, ನೋಡೋಕ್ಕೂ ಸುಂದರವಾಗಿದೆ. ಅದೇ ರೋಡಲ್ಲಿ ನಿಮಗೆ ಮುಗ್ವಾ ಅನ್ನೋ ಊರು ಕೂಡ ಸಿಗುತ್ತೆ. ಅಲ್ಲಿ ಬೋಟ್ ರೈಡ್, ಇದು ತುಂಬ ಅಡ್ವೆಂಚರಸ್ ಆಗಿತ್ತು. ನೀವು ಕೂಡ ಒಂದ್ಸಲ ಆದರೂ ಟ್ರೈ ಮಾಡಿ. ಇದ್ರ ಕಾಸ್ಟ್ 200 ರೂಪೀಸ್. ಇದ್ರ ಸುತ್ತಮುತ್ತನೇ ಅಥವಾ ಇದ್ರ ಪಕ್ಕದಲ್ಲೇ ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಇದೆ. ಅದು ತುಂಬ ಅಡ್ವೆಂಚರಸ್ ಆಗಿರುತ್ತೆ. ನಿಮ್ಗೆಲ್ಲಿ ನೋಡಿದ್ರು ಅಲ್ಲಿ ಸೀನಿಕ್ ಬ್ಯೂಟಿ ಹೊನ್ನಾವರದ್ದು. ಬಾಸ್ಕೇರಿ ಗ್ರಾಮದಲ್ಲಿರೋ ಒಂದು ಲೋಕಲ್ ಟೆಂಪಲಿಗೆ ಕೂಡ ವಿಸಿಟ್ ಮಾಡಿದ್ರಿ. ಇದಂತೂ ಅದ್ಭುತವಾಗಿತ್ತು. ಇದು 10 ಕಿಲೋಮೀಟರ್ ಮೇಲಿರೋ ಬೆಟ್ಟದ ಮೇಲಿದೆ. ಇಲ್ಲಿ ಯಾರೂ ಕೂಡ ಇರಲಿಲ್ಲ. ಇನ್ನೊಂದು ಫ್ಯಾಮಿಲಿ ಅಷ್ಟೇ ಬಂದಿತ್ತು. ಮತ್ತು ಅಲ್ಲಿ ಪೂಜಾರಿ ಮತ್ತು ಅಲ್ಲಿ ಹೆಣ್ಮಕ್ಳು ಅಷ್ಟೇ ಇದ್ದರು. ಅಲ್ಲಿ ಒಂದು ವೆಹಿಕಲ್ ಕೂಡ ಹೋಗೋದಿಲ್ಲ ಡೈಲಿ. ಕೆಲವೊಮ್ಮೆ ಮಾತ್ರ ಹಬ್ಬ ಹರಿದಿನ ಅಥವಾ ಅವಶ್ಯಕತೆ ಇದ್ದಾಗ ಪೂಜಾರಿಗಳೆಲ್ಲ ಇದ್ದೇ ಇರ್ತಾರೆ. ಇಲ್ಲಿ ಅಂತೂ ನೀವು ಖಂಡಿತ ವಿಸಿಟ್ ಮಾಡಿ. ಈ ತಾಯಿ ಮಹಿಮೆ ತುಂಬ ಇದೆ. ಇದು ಕರಿಕಾನನ ಪರಮೇಶ್ವರಿ ದೇವಿ. ಇಲ್ಲಿ ಅರಬ್ಬಿ ಸಮುದ್ರ ಕೂಡ ಹಾಗೆ ಕಾಣುತ್ತೆ. ನಾವು ಹೋಗಿದ್ದು ಸಂಜೆ ಸಮಯ, ಸೂರ್ಯ ಮುಳುಗೋ ಹೊತ್ತು. ಈ ಎಕ್ಸ್ಪೀರಿಯೆನ್ಸ್ ಮಾತ್ರ ಹೇಳೋಕ್ಕೂ ಆಗಲ್ಲ. ನಿಮ್ಮ ಮನಸ್ಸು ಅಷ್ಟು ಸಮಾಧಾನ ಅನಿಸುತ್ತೆ ಈ ವ್ಯೂವಲ್ಲಿದ್ದರೆ, ಮತ್ತು ರಿಲ್ಯಾಕ್ಸ್ ಆಗುತ್ತೆ. ಮತ್ತು ತುಂಬ ಪೀಸ್ಫುಲ್ ಪ್ಲೇಸ್. ನೋಡಿ ಈ ವ್ಯೂ. ರಾತ್ರಿ 7 ಗಂಟೆ ಮೇಲೆ ಇಲ್ಲಿ ತಾಯಿ ಓಡಾಡ್ತಾಳಂತೆ. ಅದಕ್ಕೆ ಯಾರು 7 ಗಂಟೆ ಮೇಲೆ ಬರೋದಿಲ್ಲ. ಈ ಎಕ್ಸ್ಪೀರಿಯೆನ್ಸ್ ಮಾತ್ರ ನೀವು ಹೋದಾಗೆ ಗೊತ್ತಾಗೋದು. ಒಂದ್ಸಲ ಆದರೂ ಭೇಟಿ ಕೊಡಿ. ತುಂಬ ದೇವ್ರುಗಳು ಇಲ್ಲಿ ನೆಲೆಸಿವೆ. ನಮಗೆ ಗೊತ್ತಿರಲ್ಲ. ಕೆಲವರು ಹೋಗ್ತಾರೆ, ಕೆಲವರು ಹೋಗಲ್ಲ. ಹಾಗೆ ಮದುವೆ ಊಟ ಕೂಡ ಸೂಪರಾಗಿತ್ತು. ಆ ಕಡೆ ಕೂಟು, ಹುಳಿ, ಪಲ್ಯ, ಗೊಜ್ಜು ಮತ್ತು ಸೌತೆಕಾಯಿ ಹಸಿ ಅಂತೆ, ಗಸಿ ಅಂತಲೂ ಹೇಳ್ತಾರಂತೆ, ಮತ್ತು ತಂಬಳಿ ಅಂತಲೂ ಹೇಳ್ತಾರಂತೆ. ಕೊಬ್ಬರಿ ಹಾಕಿ ಮಾಡಿದ್ದು ಅದು ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಎಲೆಕೋಸು ಪಲ್ಯ. ಅಲ್ಲಿನ ಊಟ ತುಂಬ ಮೈಲ್ಡಾಗಿರುತ್ತೆ, ಬಟ್ ಅಷ್ಟೇ ರುಚಿಯಾಗಿರುತ್ತೆ. ಅಲ್ಲಿನ ಮನೆ ಕೂಡ ನೋಡಿ. ಮನೆ ಮುಂದೆ ತೋಟ, ಬಾವಿ, ವಾವ್, ರೋಡ್ ಸೂಪರ್. ಅಲ್ಲಿ ಇಳ್ಕೊಂಡು ಮೆಟ್ಲು, ಜರಿ. ನನಗಂತೂ ಸೂಪರ್ ಮಜಾ ಆಯಿತು ಕಾರವಾರ. ಮತ್ತು ಅಲ್ಲಿನ ಸೌದೆ ಒಲೆ ಕಾಸಿ ಬಿಸಿನೀರು ತಗೊಳ್ಳೋದು, ಮತ್ತು ಬಾವಿಯಲ್ಲಿ ತೋಡಿದ ನೀರು ಸೂಪರ್ ಮಜಾ ಆಯಿತು. ದ ಅನ್ಟಚ್ಡ್ ಹೆವೆನ್, ರಿಯಲಿ ಫಾರ್ ಶ್ಯೂರ್. ನೀವು ವಿಸಿಟ್ ಮಾಡಿ. ಮತ್ತು ನೀವು ಎಲ್ಲೆಲ್ಲಿ ವಿಸಿಟ್ ಮಾಡಿದ್ರಿ ನನಗೂ ಕೂಡ ಹೇಳಿ. ಹೇಗಿತ್ತು ವಿಡಿಯೋ? ಎಂಜಾಯ್ ಮಾಡಿದ್ರಾ? ಖಂಡಿತ ವಿಸಿಟ್ ಮಾಡಿ. ಮತ್ತು ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೆಲ್ಲರೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು.